ನಗರದಲ್ಲಿ ಚಳಿ ಪ್ರಮಾಣ ಏರಿಕೆಯಾಗ್ತಿದೆ. ಚಳಿ ಜೊತೆಗೆ ಶೀತಗಾಳಿ, ಬಿಸಿಲು ಕೂಡ ಆಟವಾಡ್ತಿದೆ. ಇದರಿಂದಾಗಿ ಅನೇಕ ಸಮಸ್ಯೆಗಳು ವಕ್ಕರಿಸ್ತಿವೆ. ಚಳಿಯ ಜೊತೆ ಹವಾಮಾನ ಅದಲು ಬದಲು. ಸಿಟಿ ಮಂದಿಯಲ್ಲಿ ಹೆಚ್ಚುತ್ತಿದೆ ಉಸಿರಾಟದ ಸಮಸ್ಯೆ. ಈಗಿರೋ ವಾತಾವರಣ ಇನ್ನೊಂದು ಗಂಟೆಗಿರಲ್ಲ. ಚಳಿಗಾಲದ ಜೊತೆಗೆ ವಾತಾವರಣ ಅದಲು ಬದಲಾಗ್ತಿರೋದ್ರಿಂದ ಸಿಟಿ ಮಂದಿ ತತ್ತರಿಸ್ತಿದ್ದಾರೆ. ಪುಟಾಣಿ ಮಕ್ಕಳಿಂದ ವೃದ್ಧರ ತನಕ ರಿಯಾಕ್ಟಿವ್ ಏರ್ವೇಸ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಕಂಡುಬರ್ತಿದೆ. ಅರ್ಥಾತ್ ಉಸಿರಾಟದ ತೊಂದರೆ, ಉಬ್ಬಸ, ಸುಸ್ತು ಹಾಗೂ ಜ್ವರ, ನೆಗಡಿ, ಕೆಮ್ಮು ಹೆಚ್ಚಾಗ್ತಿದೆ. ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ರಿಯಾಕ್ಟಿವ್ ಏರ್ವೇ ಡಿಸೀಸ್ ಅಂತೀವಲ್ಲ, ಹಾಗೆ ಆಲ್ರೆಡಿ ಅಸ್ತಮಾ, ಅಲರ್ಜಿ ಇರೋರಿಗೆ ಈ ಕೋಲ್ಡ್ ವಿಂಡ್ನಿಂದ ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂತೀವಿ, ಅಂದರೆ ಏರ್ವೇ ಸಣ್ಣ ಆಗುತ್ತೆ, ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಈ ಅಲರ್ಜಿ, ಅಸ್ತಮಾ ಇರೋರಿಗೆ ವೀಸಿಂಗ್ ಜಾಸ್ತಿ ಆಗೋದು, ಕೆಮ್ಮು ಜಾಸ್ತಿ ಆಗೋದು, ಇನ್ಫೆಕ್ಷನ್ ಜಾಸ್ತಿ ಆಗೋದು ಆಗುತ್ತೆ. ತುಂಬ ಸಣ್ಣ ಮಕ್ಕಳು ಹಾಗೂ ವಯಸ್ಸಾದವರು 60 ಇಯರ್ಸ್ ಅಬವ್ ಸ್ವಲ್ಪ ಜ್ವರ, ಕೆಮ್ಮು, ನೆಗಡಿ, ವೀಸಿಂಗು, ಕೆಮ್ಮು ಕಡಿಮೆನೇ ಆಗ್ತಿಲ್ಲ ಅಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಗರದಲ್ಲಿ ಚಳಿ ಮತ್ತಷ್ಟು ಹೆಚ್ಚಲಿದೆ. ಚಳಿಯ ಜೊತೆಗೆ ಶೀತಗಾಳಿಯೂ ಜಾಸ್ತಿಯಾಗಲಿದೆ. ಹೀಗಾಗಿ ಜನರು ಬೆಚ್ಚನೆಯ ಉಡುಪು ಧರಿಸೋದು ಹಾಗೂ ಬಿಸಿಯಾದ ಆಹಾರ ಸೇವನೆ ಮಾಡೋದು ಒಳ್ಳೆಯದು ಅಂತಾರೆ ವೈದ್ಯರು. ಶಾಲೆಗೆ ತೆರಳುವಂಥ ಚಿಕ್ಕ ಮಕ್ಕಳು ಮತ್ತು ವಯಸ್ಕರರು ಯಾರಿಗೆ ಈ ಶ್ವಾಸಕೋಶ ತೊಂದರೆಗಳಿರುತ್ತೆ, ಆಸ್ತಮಾ, ಬ್ರಾಂಕೈಟು, ಇವರೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು. ಬೆಚ್ಚಗಿನ ಉಡುಪನ್ನು ಧರಿಸ್ಕೋಬೇಕು ಅಂತ ಹೇಳ್ತೇನೆ. ಬೆಚ್ಚಗಿನ ಆಹಾರ ಸೇವೆ ಮಾಡಬೇಕು. ಆದಷ್ಟು ಹೊರಗಡೆ ಓಡಾಡೋದು ಅವಶ್ಯಕತೆ ಇದ್ದರೂ ಹೋಗ್ಬೇಕಿಲ್ಲ, ಅವಾಯ್ಡ್ ಮಾಡಬೇಕು. ಹೊರಗಡೆ ಓಡಾಡೋದ್ರಿಂದ ವಾತಾವರಣದಲ್ಲಿ ವೈರಲ್ ಇನ್ಫೆಕ್ಷನ್ ಕ್ಯಾಚ್ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಹೇಳಿ, ಬದಲಾಗುತ್ತಿರೋ ವಾತಾವರಣದಲ್ಲಿ ಎಲ್ಲರ ಆರೋಗ್ಯವು ಕೈ ಕೊಡ್ತಿದೆ. ಇಂತಹ ಹೊತ್ತಲ್ಲಿ ಮಕ್ಕಳ ಬಗ್ಗೆ ಅತ್ಯಂತ ಹೆಚ್ಚು ನಿಗಾ ಇರಿಸಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.